ಕೆನರಾ ಬ್ಯಾಂಕಿನ ದುರಾಡಳಿತದಿಂದ ನಮ್ಮ ರೈತನಾದಂಥ ಉಮೇಶ್ ಬಣಕಾರ್ ಅವರು ನಾನು ಸಾಲ ಸೋಲ ಮಾಡಿ ಏನಿಲ್ಲ ಎಲ್ಲ 45 ಲಕ್ಷ ಹೊಂದಿಕೆ ಮಾಡಿ ಅದನ್ನು ಬ್ಯಾಂಕಿಗೆ ಕಟ್ಟಿದ್ದೀನಿ. ಇವತ್ತು ಏನಿಲ್ಲ ನಾನು 45 ಲಕ್ಷ ಕಟ್ಟಿದ್ರೂ ಕೂಡ ನನಗೆ ಇವತ್ತಿನವ್ರಿಗೇನು ಅದನ್ನು ನೋಂದು ಮಾಡಿಕೊಟ್ಟಿಲ್ಲ, ಅದರಲ್ಲಿ ಮಿಷನ್ನೂ ಇಲ್ಲ. ನಾನು ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ ಅನ್ನೋ ಮಾತನ್ನು ಹೇಳಿದಾಗ ಕರ್ನಾಟಕ ರಾಜ್ಯ ರೈತ ಸಂಘದವರು ಏನಿಲ್ಲ ನಾವು ಒಂದು ಮಾತು ಹೇಳಿದ್ವಿ, ಸಾವೇ ಇದಕ್ಕೆ ಪರಿಹಾರ ಅಲ್ಲ, ಇದಕ್ಕೇನಿಲ್ಲ ನಮ್ಮ ಜೊತೆಗೆ ನಿಮ್ಮ ಜೊತೆಗೆ ನಾವಿದ್ದೀವಿ, ಆತ್ಮಸ್ಥೈರ್ಯವನ್ನು ತುಂಬಿಕೋ, ಅದನ್ನು ನಿನಗೆ ನ್ಯಾಯ ಸಿಗುವವರೆಗೂ ನಾವು ನಿರಂತರವಾಗಿ ಹೋರಾಟ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಅನ್ನೋ ಮಾತನ್ನು ಹೇಳಿದಾಗ ಇವತ್ತು ಏನಿಲ್ಲ ನಾವು ಎಲ್ಲ DC ಅವರಿಗೆ ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳಿಗೂ ಎಲ್ಲರಿಗೂ ನಾವು ಮನವಿಯನ್ನು ಸಲ್ಲಿಸಿದ್ವಿ. ಇವರು ಏನಿಲ್ಲ ಹಿಂದೆ 16ನೇ ತಾರೀಕಿಗೆ ಹೋರಾಟ ಆಗಬೇಕಾಯಿತು ಸಾಹೇಬ್ರೆ, ಆದರೆ ಇಲ್ಲಿ ಬ್ರಾಂಚ್ ಮ್ಯಾನೇಜರು ನಮಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು, ನಮಗೆ ಇನ್ನೂ 8 ದಿನ ಕಾಲಾವಕಾಶ ಕೊಟ್ಟರೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅಂತ ಹೇಳಿದಾಗ ಆಯಿತು ಅಂತೇಳಿ 16ನೇ ತಾರೀಕಿಗೆ ಆಗುವಂಥ ಹೋರಾಟವನ್ನು ತಪ್ಪಿಸಿ ಇವತ್ತು ಏನಿಲ್ಲ ನಾವು ಹೋರಾಟಕ್ಕೆ ಇಳಿಬೇಕಾದಂಥ ಸಂದರ್ಭ. ಯಾಕಂದರೆ ಅವನು ಭಾಳ ಇದು ಆಗಿಬಿಟ್ಟಿದ್ದಾನೆ, ಆತ್ಮಸ್ಥೈರ್ಯವನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ. ಯಾಕಂದರೆ ಅವರು ಏನಿಲ್ಲ 4-5 ಜನ ಅಣ್ಣತಮ್ಮಂದಿರು ಇರತಕ್ಕಂಥ ಕೂಡಿ ಮಂತ್ಯನದು, ನೀನೇನು 45 ಲಕ್ಷ ಏನು ಕಟ್ಟಿದ್ರೆ ಅವ್ರು ಯಾಕೆ ನೀನು ನೋಂದು ಮಾಡಿಕೊಡ್ತಿರ್ಲಿಲ್ಲ, ನೀನೇನೋ ಮಾಡಿದೀಯ ಅಂತ ಅವನ ಮೇಲೆ ಏನು ಮಾಡಿದಾಗ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅವನ್ನ ಬೆಂಗಳೂರು ನಾರಾಯಣ ಹಾಸ್ಪಿಟ್ಲಲ್ಲಿ ಅವನ ಹೃದಯ ಚಿಕಿತ್ಸೆ ಮಾಡಿಸ್ಕೊಂಡು ಬಂದಿದ್ದೀವಿ. ಆದರೂ ಅವ್ನಿಗೆ ಹೇಳ್ತಾ ಇದ್ದೀವಿ ನೀನು ಸಮಾಧಾನದಿಂದ ಇರಪ್ಪ. ಆದರೆ ಇವ್ರು ಏನು ಮಾಡ್ತಾರೆ ಬ್ಯಾಂಕ್ನವರು ಅಂತೇಳಿದರೆ, ಇಲ್ಲ ನನಗೆ ಸಂಬಂಧಪಡೋದಿಲ್ಲ, ಅವ್ರಿಗೆ ಸಂಬಂಧಪಡುತ್ತೆ, ಅವ್ರಿಗೆ ಸಂಬಂಧಪಡೋದಿಲ್ಲ, ಇವ್ರಿಗೆ ಸಂಬಂಧಪಡುತ್ತೆ ಅಂತ ಸುಮಾರು 2.5 ವರ್ಷ ಏನೆಲ್ಲ ಸತಾಯಿಸಿರ್ತಕ್ಕಂಥ ಈ ಬ್ಯಾಂಕ್ನವ್ರಿಗೆ ನಾವು ಹೇಳೋದಿಷ್ಟೇ, ಅವನಿಗೇನು ಅನ್ಯಾಯ ಆಗಿದೆ. ಇವತ್ತೇನು 2,000 ಲೀಟ್ರ್ ಏನು ತಾಸಿಗೆ ಬರ್ತಿತ್ತು ಅಂದರೆ 2,000 ಲೀಟ್ರ್ ಬಂದರೆ ಅವನಿಗೆ ಎಷ್ಟು ಬೆನಿಫಿಟ್ ಆಗ್ತಿತ್ತು ಅದನ್ನೇನಿಲ್ಲ ಈ ಬ್ಯಾಂಕ್ನವರೇ ತುಂಬಿಕೊಡಬೇಕು. ಅಲ್ಲಿವರೆಗೂ ನಾವಂತರೂ ಹೇಳಲ್ಲ. ಯಾಕಂದರೆ ಈಗ 45 ಲಕ್ಷ ರೂಪಾಯಿಗೆ ಸಾವಿರಾರು ಅವನು 5, 6, 10 ರೂಪಾಯಿ ಅವನಿಗೇನು ಅರ್ಜೆಂಟಿಗೆ ಎಷ್ಟು ಬೇಕಾಗಿತ್ತು ಅಷ್ಟು ಇಂಟ್ರೆಸ್ಟಲ್ಲಿ ತೊಗೊಂಡಿದ್ದಾನೆ, ಅವ್ನು ತೊಗೊಂಡು ಕಟ್ಟಿದ್ದಾನೆ ಅಂತ ಹೇಳಿದರೆ ಅದು 2,000 ಲೀಟ್ರಿಗೆ ಎಷ್ಟು ಬರುತ್ತೆ, ಅದಕ್ಕೆ ನಮಗೇನಿಲ್ಲ 2 ರೂಪಾಯಿ ಹಿಡಿದ್ರೂ ಕೊನೆಗೇನಿಲ್ಲ ಅದು ಎಷ್ಟಾಗುತ್ತೋ ಲೆಕ್ಕ ಮಾಡಿ ಏನಿಲ್ಲ ನಾವು 1 ಕೋಟಿ ಚಿಲ್ಲರೇನೋ 80 ಲಕ್ಷನೇ ಏನೋ ಮಾಡಿದ್ದಾರೆ, ಅಷ್ಟೂ ಏನಿಲ್ಲ ಪರಿಹಾರ ಕೊಡೋ ಮಟ್ಟ ನಾವಂತೂ ಹೇಳಲ್ಲ. ಯಾಕಂದರೆ ಈಗ ಮೊದಲೇ ಏನಿಲ್ಲ ಹೃದಯ ರೋಗದಿಂದ ಮೊನ್ನೆ 12 ಲಕ್ಷ ರೂಪಾಯಿ ಇವನಿಗೇನಿಲ್ಲ ಹಾರ್ಟ್ ಇದನ್ನು ಆಪರೇಷನ್ ಮಾಡಬೇಕಾದಂಥ ಸಂದರ್ಭದಲ್ಲಿ 12 ಲಕ್ಷ ರೂಪಾಯಿ ಖರ್ಚು ಬಂದಿದೆ. ಅದು ಏನಿಲ್ಲ ಅವರು ಏನು ಟಾಟಾ ಬಿರ್ಲಾ ಅಂದಾನಿ ಅಂಬಾನಿ ಮಕ್ಕಳಲ್ಲ, ಅವ್ರು ರೈತನ ಮಕ್ಕಳು, ಅವ್ರಿಗೆ 1 ಲಕ್ಷ ಅಂದರೆ ಇವತ್ತಿನ ಪರಿಸ್ಥಿತಿ ಸರಿ ಇಲ್ಲ ಅಂತ 12 ಲಕ್ಷ ರೂಪಾಯಿ ಅದು ಹೊಣೆ ಬಿದ್ದಿದೆ ಅಂದರೆ ಅದು ಕೆನರಾ ಬ್ಯಾಂಕಿನ ಹೊಣೆಗಾರಿಕೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವರು ಕೆನರಾ ಬ್ಯಾಂಕ್ನವರು 2.5 ವರ್ಷದ ಕೆಳಗೆ ಒಂದು ವಾಟರ್ ಪ್ಲಾಂಟ್ ಸೀಸ್ ಮಾಡ್ಕೊಂಡು ಹೋಗಿದ್ದೀರಿ ಸರ್ ನಮ್ಮ ಊರಾಗ. ಅದನ್ನು ಬಿಡ್ಡಿಂಗ್ ಕರೆದ್ರಿ ಸರ್, ನಾವು ಬಿಡ್ಡಿಂಗ್ ಮಾಡಿ ಸಕ್ಸಸ್ ಆದಿವ್ರಿ ಸರ್. ಅದ್ರಾಗ 45 ಲಕ್ಷ ರೂಪಾಯಿ ತುಂಬಿದ್ದೀವಿ ಸರ್. ತುಂಬಿದ ನಂತರ ಅವರು ನಮಗೆ ಹ್ಯಾಂಡ್ ಓವರ್ ಮಾಡೋಕ್ಕೂ ಬರಲಿಲ್ಲ ಸರ್. ಅವು ಮಷೀನು ಕೊಟ್ಟಿಲ್ಲ ಸರ್, ಮಷೀನು ಅವರೇ ಎತ್ಕೊಂಡು ಹೋಗ್ಯಾರ ಸರ್ ಬ್ಯಾಂಕ್ನಾರ. ಅದ್ರ ವಿಡಿಯೋನೂ ಅದಾವೆ ಸರ್. ಅವು ಕೇಳಕ್ಕೆ ಹೋದೆ ಅಂದ್ರೆ ಅಲ್ಲೇ ನಾಳೆ ನೋಡೋಣ ಮಂತ್ಲಿ ಮೀಟಿಂಗ್ ಐತಿ, ಕ್ವಾರ್ಟರ್ ಮೀಟಿಂಗ್ ಐತಿ ಅಂತಂದು ಹೇಳಿ ನಮಗೆ ಹರಕೆ ಉತ್ತರ ಕೊಟ್ಕೊಂತ ಬಂದ್ರು ಸರ್ ಅವರು. ಸುಮಾರು 6 ತಿಂಗಳು 10 ಸಾರಿ ನಾನು ಬ್ಯಾಂಕಿಗೆ ಹೋಗಿ ಸರ್. ನಾನು ಅದು ಅವ್ರು ಮಾಡಿ ಕೊಡಲಿಲ್ಲ ಟೆನ್ಷನಿಗೆ ನನಗೆ ಹಾರ್ಟ್ ಅಟ್ಯಾಕ್ ಆಯ್ತು ಸರ್. ನನಗೆ ಓಪನ್ ಹಾರ್ಟ್ ಸರ್ಜರಿ ಆಯ್ತು ಸರ್ ಬೆಂಗಳೂರು ನಾರಾಯಣ ಹಾಸ್ಪಿಟ್ಲ್ನಾಗ. ಅಲ್ಲಿಂದ ಮತ್ತೊಂದು 6 ತಿಂಗಳು ನನಗೆ ಹೋಗೋಕ್ಕಾಗಲಿಲ್ಲ ಸರ್. ನನಗೆ ಆಪ್ರೇಷನ್ ಆಗಿದ್ದಾಗ ಮತ್ತೆ ಹೋಗಿ ಸರ್. ಅವ್ರು ಮೊದಲಿದ್ದ ಅಧಿಕಾರಿಗಳು ಎಲ್ಲರೂ ಟ್ರಾನ್ಸ್ಫರ್ ಆಗಿತ್ತು ಸರ್. ಅವರು ಬೇರೆ ಅಧಿಕಾರಿಗಳನ್ನ ಕೇಳಿದ್ನಿ ಅಂದ್ರೆ, ನೀವು ಯಾರಿದ್ದಾಗ ಬಿಡ್ಡಿಂಗ್ ಮಾಡಿರಿ ಅವ್ರನ್ನ ಕರ್ಕೊಂಬಂದು ಮಾಡಿಸ್ಕೇರಿ, ನೀವು ನಮಗೆ ಸಂಬಂಧ ಇಲ್ಲ, ನಾವು ಮಾಡಂಗಲ್ಲ, ನಿಮ್ಗೆ ಏನು ತಿಳಿತೈತೆ ಅದನ್ನು ಮಾಡ್ಕೆ ಹೋಗ್ರಿ ಅಂದ್ರೆ ಸರ್. ಆಮ್ಯಾಗ ಅಲ್ಲಿಂದ ಬಂದ ಮ್ಯಾಗ ನಾವು ಲೆಟ್ರ್ ಕೊಟ್ಟಿವಿ ಸರ್ 1 ತಿಂಗಳ ಕೆಳಗೆ, ಹಿಂಗಾಗೈತಿ ನಮಗೆ ಅನ್ಯಾಯ ಆಗೈತಿ ಅಂತಂದು ಹೇಳಿ ಎಲ್ಲ ನಾವು ಈಗ ಮತ್ತೆ ಬಂದ್ ಮಾಡ್ತೇವೆ ಅಂತಂದು ಹೇಳಿ ಒಂದು 15 ದಿವಸದ ಕೆಳಗೆ ಬಂದ್ರು ಸರ್ ಅವರು ಹುಬ್ಳಿಂದ ಅಧಿಕಾರಿಗಳು. ನಾವು ಇದನ್ನ ಪರವಾನಿಗೆ ತಗೊಂಡವ್ರಿ ಸರ್, ಇದನ್ನು ಕೊಟ್ಟವ್ರಿ ಸರ್ SP ಆಫೀಸಿಗೆ, DC ಆಫೀಸಿಗೆ, ತಹಸೀಲ್ದಾರ್ ಆಫೀಸಿಗೆ ಎಲ್ಲರೂ ನಾವು ಇದನ್ನು ಕೊಟ್ಟವ್ರಿ ಸರ್. ಈಗ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ಕೊಟ್ಟವ್ರಿ ಸರ್. ಇದುವರೆಗೆ ಯಾರು ದಾದ ಮಾಡಿರಿ. ಅವರು ಒಂದು 15 ದಿನ ಕೆಳಗೆ ಕೆನರಾ ಬ್ಯಾಂಕ್ನಾರ ಬಂದ್ರು ಸರ್. ಇಲ್ಲೇ ಈಗ ಇದಕ್ಕೆ ಬಂದಿದ್ರಿ ಸರ್. ಇಲ್ಲೇ ಇಲ್ಲ ನಮಗೆ 1 ವಾರ ಟೈಮ್ ಕೊಡ್ರಿ, ನನಗೆ 1 ವಾರ ಮಾತ್ರ ಸರಿ ಮಾಡ್ತೇವೆ ಅಂದ್ರೆ ಸರ್. 15 ದಿವಸ ಆಯ್ತು ಸರ್. ಇವತ್ತಿನ ಫೋನ್ ಹಚ್ಚಿದ್ರೆ ಅವರು GM ಅವರು ಫೋನ್ ರಿಸೀವ್ ಮಾಡೋರು ಸರ್. ಇವ್ರು ಯಾತ್ಕೂ ಬರೋದು ಅಧಿಕಾರಿಗಳು ಸಾಕತ್ತಾರೆ. ಇವ್ರು ಇಲ್ಲಿ ಬಂದಾರ, ಇವರು ನಮಗೆ ಗೊತ್ತಿಲ್ರಿ, ಅವರ ಡಿಸಿಷನ್ ತಗೋಬೇಕು ಅಂತಾರ, ಆದರೂ ಬಂದಾರ ಇವರು. ಈಗ 45 ಲಕ್ಷ ರೂಪಾಯಿ ಹೆಂಗೆ ಕಟ್ಟಿದ್ರಿ ನೀವು? 45 ಲಕ್ಷ ರೂಪಾಯಿ ನಾನು ಸಾಲ ಮಾಡಿ ಕಟ್ಟಿನಿ ಸರ್. ಅವರು ಸಾಲಗಾರ ಭಯಂಕರ ನಾನು ಒತ್ತಡ ಹಾಕಕತ್ತಾರೆ ಸರ್. ಎಲ್ಲ ನಾನು 3, 4, 5 ರೂಪಾಯಿ ಬಡ್ಡಿ ಹಂಗೆ ತಂದು ಇದು ಮಾಡ್ಕೊಂಡೆ ಸರ್. ನಾನು ಭಯಂಕರ ಹಿಂಸೆ ಆಗತ್ತೆ ಸರ್.
ನಮ್ಮ ರೊಕ್ಕ ನಮಗೆ ಅವಶ್ಯಕತೆ ಐತೆ ಸರ. ಇಲ್ಲಾಂದ್ರೆ ಏನರ ಹೆಚ್ಚು ಕಮ್ಮಿ ಆತಂದ್ರೆ ನಾವು ಸೂಸೈಡ್ ಮಾಡ್ಕೊಂಡು ಒಂದು ಉಳ್ಕೊಂಡಿದ್ವಿ ಸರ್. ಈಗ ರೊಕ್ಕ ಬ್ಯಾಂಕ್ನಾಗ ರೊಕ್ಕ ಕೊಡಲಿಲ್ಲ ಅಂದ್ರೆ 2.5 ವರ್ಷ ಆಯ್ತು ಸರ್. ಈಗ ಏನಾರ ಬ್ಯಾಂಕ್ನಾಗ ನಮ್ಮ ವ್ಯವಹಾರ ಸರಿ ಮಾಡಲಿಲ್ಲ ಅಂದ್ರೆ ಅದು ನಾವು ನಾವಂತೂ ಸೂಸೈಡ್ ಮಾಡ್ಕೊಂತವ್ರಿ ಸರ್. ಅದಕ್ಕೆ ನೇರ ಹೊಣೆ ಕೆನರಾ ಬ್ಯಾಂಕ್ ಅಧಿಕಾರಿಗಳು ಹಾಕ್ತಾರೆ ಸರ್. ಕೆನರಾ ಬ್ಯಾಂಕಿನ ದುರಾಡಳಿತದಿಂದ ನಮ್ಮ ರೈತನಾದಂಥ ಉಮೇಶ್ ಬಣಕಾರ್ ಅವರು ನಾನು ಸಾಲ ಸೋಲ ಮಾಡಿ ಏನಿಲ್ಲ ಎಲ್ಲ 45 ಲಕ್ಷ ಹೊಂದಿಕೆ ಮಾಡಿ ಅದನ್ನು ಬ್ಯಾಂಕಿಗೆ ಕಟ್ಟಿದ್ದೀನಿ. ಇವತ್ತು ಏನಿಲ್ಲ ನಾನು 45 ಲಕ್ಷ ಕಟ್ಟಿದ್ರೂ ಕೂಡ ನನಗೆ ಇವತ್ತಿನವ್ರಿಗೇನು ಅದನ್ನು ನೋಂದು ಮಾಡಿಕೊಟ್ಟಿಲ್ಲ. ಅದರಲ್ಲಿ ಮಿಷನ್ನೂ ಇಲ್ಲ. ನಾನು ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ ಅನ್ನೋ ಮಾತನ್ನು ಹೇಳಿದಾಗ ಕರ್ನಾಟಕ ರಾಜ್ಯ ರೈತ ಸಂಘದವರು ಏನಿಲ್ಲ ನಾವು ಒಂದು ಮಾತು ಹೇಳಿದ್ವಿ, ಸಾವೇ ಇದಕ್ಕೆ ಪರಿಹಾರ ಅಲ್ಲ, ಇದಕ್ಕೇನಿಲ್ಲ ನಮ್ಮ ಜೊತೆಗೆ ನಿಮ್ಮ ಜೊತೆಗೆ ನಾವಿದ್ದೀವಿ, ಆತ್ಮಸ್ಥೈರ್ಯವನ್ನು ತುಂಬಿಕೋ, ಅದನ್ನು ನಿನಗೆ ನ್ಯಾಯ ಸಿಗುವವರೆಗೂ ನಾವು ನಿರಂತರವಾಗಿ ಹೋರಾಟ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಅನ್ನೋ ಮಾತನ್ನು ಹೇಳಿದಾಗ ಇವತ್ತು ಏನಿಲ್ಲ ನಾವು ಎಲ್ಲ DC ಅವರಿಗೆ ಮತ್ತು ನಮ್ಮ ಪೊಲೀಸು ಅಧಿಕಾರಿಗಳಿಗೂ ಎಲ್ಲರಿಗೂ ನಾವು ಮನವಿಯನ್ನು ಸಲ್ಲಿಸಿದ್ವಿ. ಇವರು ಏನಿಲ್ಲ ಹಿಂದೆ 16ನೇ ತಾರೀಕಿಗೆ ಹೋರಾಟ ಆಗಬೇಕಾಯಿತು ಸಾಹೇಬ್ರೆ. ಆದರೆ ಇಲ್ಲಿ ಬ್ರಾಂಚ್ ಮ್ಯಾನೇಜರು ನಮಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು, ನಮಗೆ ಇನ್ನೂ 8 ದಿನ ಕಾಲಾವಕಾಶ ಕೊಟ್ಟರೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅಂತ ಹೇಳಿದಾಗ ಆಯಿತು ಅಂತೇಳಿ 16ನೇ ತಾರೀಕಿಗೆ ಆಗುವಂಥ ಹೋರಾಟವನ್ನು ತಪ್ಪಿಸಿ ಇವತ್ತು ಏನಿಲ್ಲ ನಾವು ಹೋರಾಟಕ್ಕೆ ಇಳಿಬೇಕಾದಂಥ ಸಂದರ್ಭ. ಯಾಕಂದರೆ ಅವನು ಭಾಳ ಇದು ಆಗಿಬಿಟ್ಟಿದ್ದಾನೆ, ಆತ್ಮಸ್ಥೈರ್ಯವನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ. ಯಾಕಂದರೆ ಅವರು ಏನಿಲ್ಲ 4-5 ಜನ ಅಣ್ಣತಮ್ಮಂದಿರು ಇರ್ತಕ್ಕಂಥ ಕೂಡಿಮಂತನ ಅದು. ನೀನೇನು 45 ಲಕ್ಷ ಏನು ಕಟ್ಟಿದ್ರೆ ಅವ್ರು ಯಾಕೆ ನೀನು ನೋಂದು ಮಾಡಿಕೊಡ್ತಿರ್ಲಿಲ್ಲ, ನೀನೇನೋ ಮಾಡಿದೀಯ ಅಂತ ಅವನ ಮೇಲೆ ಏನು ಮಾಡಿದಾಗ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅವನ್ನ ಬೆಂಗಳೂರು ನಾರಾಯಣ ಹಾಸ್ಪಿಟ್ಲಲ್ಲಿ ಅವನ ಹೃದಯ ಚಿಕಿತ್ಸೆ ಮಾಡಿಸ್ಕೊಂಡು ಬಂದಿದ್ದೀವಿ. ಆದರೂ ಅವ್ನಿಗೆ ಹೇಳ್ತಾ ಇದ್ದೀವಿ ನೀನು ಸಮಾಧಾನದಿಂದ ಇರಪ್ಪ. ಆದರೆ ಇವ್ರು ಏನು ಮಾಡ್ತಾರೆ ಬ್ಯಾಂಕ್ನವರು ಅಂತೇಳಿದರೆ, ಇಲ್ಲ ನನಗೆ ಸಂಬಂಧಪಡೋದಿಲ್ಲ, ಅವ್ರಿಗೆ ಸಂಬಂಧಪಡುತ್ತೆ, ಅವ್ರಿಗೆ ಸಂಬಂಧಪಡೋದಿಲ್ಲ, ಇವ್ರಿಗೆ ಸಂಬಂಧಪಡುತ್ತೆ ಅಂತ ಸುಮಾರು 2.5 ವರ್ಷ ಏನೆಲ್ಲ ಸತಾಯಿಸಿರ್ತಕ್ಕಂಥ ಈ ಬ್ಯಾಂಕ್ನವ್ರಿಗೆ ನಾವು ಹೇಳೋದಿಷ್ಟೇ, ಅವನಿಗೇನು ಅನ್ಯಾಯ ಆಗಿದೆ. ಇವತ್ತೇನು 2,000 ಲೀಟ್ರ್ ಏನು ತಾಸಿಗೆ ಬರ್ತಿತ್ತು ಅಂದರೆ 2,000 ಲೀಟ್ರ್ ಬಂದರೆ ಅವನಿಗೆ ಎಷ್ಟು ಬೆನಿಫಿಟ್ ಆಗ್ತಿತ್ತು ಅದನ್ನೇನಿಲ್ಲ ಈ ಬ್ಯಾಂಕ್ನವರೇ ತುಂಬಿಕೊಡ್ಬೇಕು. ಅಲ್ಲಿವರೆಗೂ ನಾವಂತೂ ಹೇಳಲ್ಲ. ಯಾಕಂದರೆ ಈಗ 45 ಲಕ್ಷ ರೂಪಾಯಿಗೆ ಸಾವಿರಾರು ಅವನು 5, 6, 10 ರೂಪಾಯಿ ಅವನಿಗೇನು ಅರ್ಜೆಂಟಿಗೆ ಎಷ್ಟು ಬೇಕಾಗಿತ್ತು ಅಷ್ಟು ಇಂಟ್ರೆಸ್ಟಲ್ಲಿ ತೊಗೊಂಡಿದ್ದಾನೆ. ಅವ್ನು ತೊಗೊಂಡು ಕಟ್ಟಿದ್ದಾನೆ ಅಂತೇಳಿದರೆ ಅದು 2,000 ಲೀಟ್ರಿಗೆ ಎಷ್ಟು ಬರುತ್ತೆ? ಅದಕ್ಕೆ ನಮಗೇನಿಲ್ಲ 2 ರೂಪಾಯಿ ಹಿಡಿದ್ರೂ ಕೊನೆಗೇನಿಲ್ಲ ಅದು ಎಷ್ಟಾಗುತ್ತೋ ಲೆಕ್ಕ ಮಾಡಿ ಏನಿಲ್ಲ ನಾವು 1 ಕೋಟಿ ಚಿಲ್ಲರೇನೋ 80 ಲಕ್ಷನೇ ಏನೋ ಮಾಡಿದ್ದಾರೆ. ಅಷ್ಟು ಏನಿಲ್ಲ ಪರಿಹಾರ ಕೊಡೋ ಮಟ್ಟ ನಾವಂತೂ ಹೇಳಲ್ಲ. ಯಾಕಂದರೆ ಈಗ ಮೊದಲೇ ಏನಿಲ್ಲ ಹೃದಯ ರೋಗದಿಂದ ಮೊನ್ನೆ 12 ಲಕ್ಷ ರೂಪಾಯಿ ಇವನಿಗೇನಿಲ್ಲ ಇದನ್ನು ಆಪರೇಷನ್ ಮಾಡಬೇಕಾದಂಥ ಸಂದರ್ಭದಲ್ಲಿ 12 ಲಕ್ಷ ರೂಪಾಯಿ ಖರ್ಚು ಬಂದಿದೆ. ಅದು ಏನಿಲ್ಲ ಅವರು ಏನು ಟಾಟಾ ಬಿರ್ಲಾ ಅಂದಾನಿ ಅಂಬಾನಿ ಮಕ್ಕಳಲ್ಲ, ಅವ್ರು ರೈತನ ಮಕ್ಕಳು. ಅವ್ರಿಗೆ 1 ಲಕ್ಷ ಅಂದರೆ ಇವತ್ತಿನ ಪರಿಸ್ಥಿತಿ ಸರಿ ಇಲ್ಲ ಅಂಥದ್ದು 12 ಲಕ್ಷ ರೂಪಾಯಿ ಅದು ಹೊಣೆ ಬಿದ್ದಿದೆ ಅಂದರೆ ಅದು ಕೆನರಾ ಬ್ಯಾಂಕಿನ ಹೊಣೆಗಾರಿಕೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವರು ಕೆನರಾ ಬ್ಯಾಂಕ್ನವರು 2.5 ವರ್ಷದ ಕೆಳಗೆ ಒಂದು ವಾಟರ್ ಪ್ಲಾಂಟ್ ಸೀಸ್ ಮಾಡ್ಕೊಂಡು ಹೋಗಿದ್ದೆ ಸರ್ ನಮ್ಮ ಊರಾಗ. ಅದನ್ನು ಬಿಡ್ಡಿಂಗ್ ಕರೆದ್ರೆ ಸರ್, ನಾವು ಬಿಡ್ಡಿಂಗ್ ಮಾಡಿ ಸಕ್ಸಸ್ ಆದಿವಿ ಸರ್. ಅದ್ರಾಗ 45 ಲಕ್ಷ ರೂಪಾಯಿ ತುಂಬಿದ್ದೀವಿ ಸರ್. ತುಂಬಿದ ನಂತರ ಅವರು ನಮಗೆ ಹ್ಯಾಂಡ್ ಓವರ್ ಮಾಡೋಕ್ಕೂ ಬರಲಿಲ್ಲ ಸರ್. ಅವು ಮಷೀನು ಕೊಟ್ಟಿಲ್ಲ ಸರ್. ಮಷೀನು ಅವರೇ ಎತ್ಕೊಂಡು ಹೋಗ್ಯಾರ ಸರ್ ಬ್ಯಾಂಕ್ನಾರ. ಅದ್ರ ವಿಡಿಯೋನೂ ಅದಾವೆ ಸರ್. ಅವು ಕೇಳಕ್ಕೆ ಹೋದೆ ಅಂದ್ರೆ ಅಲ್ಲೇ ನಾಳೆ ನೋಡೋಣ ಮಂತ್ಲಿ ಮೀಟಿಂಗ್ ಐತಿ, ಕ್ವಾರ್ಟರ್ ಮೀಟಿಂಗ್ ಐತಿ ಅಂತಂದು ಹೇಳಿ ನಮಗೆ ಹರಕೆ ಉತ್ತರ ಕೊಟ್ಕೊಂತ ಬಂದ್ರು ಸರ್ ಅವರು. ಸುಮಾರು 6 ತಿಂಗಳು 10 ಸಾರಿ ನಾನು ಬ್ಯಾಂಕಿಗೆ ಹೋಗಿ ಸರ್. ನಾನು ಅದು ಅವ್ರು ಮಾಡಿ ಕೊಡಲಿಲ್ಲ ಟೆನ್ಷನಿಗೆ ನನಗೆ ಹಾರ್ಟ್ ಅಟ್ಯಾಕ್ ಆಯ್ತು ಸರ್. ನನಗೆ ಓಪನ್ ಹಾರ್ಟ್ ಸರ್ಜರಿ ಆಯ್ತು ಸರ್ ಬೆಂಗಳೂರು ನಾರಾಯಣ ಹಾಸ್ಪಿಟ್ಲ್ನಾಗ. ಅಲ್ಲಿಂದ ಮತ್ತೊಂದು 6 ತಿಂಗಳು ನನಗೆ ಹೋಗೋಕ್ಕಾಗಲಿಲ್ಲ ಸರ್. ನನಗೆ ಆಪ್ರೇಷನ್ ಆಗಿದ್ದಾಗ ಮತ್ತೆ ಹೋಗಿ ಸರ್. ಅವ್ರು ಮೊದಲಿದ್ದ ಅಧಿಕಾರಿಗಳೆಲ್ಲರೂ ಟ್ರಾನ್ಸ್ಫರ್ ಆಗಿತ್ತು ಸರ್. ಅವರು ಬೇರೆ ಅಧಿಕಾರಿಗಳನ್ನ ಕೇಳಿದ್ನಿ ಅಂದ್ರೆ, ನೀವು ಯಾರಿದ್ದಾಗ ಬಿಡ್ಡಿಂಗ್ ಮಾಡಿರಿ ಅವ್ರನ್ನ ಕರ್ಕೊಂಬಂದು ಮಾಡಿಸ್ಕೇರಿ, ನೀವು ನಮಗೆ ಸಂಬಂಧ ಇಲ್ಲ, ನಾವು ಮಾಡಂಗಿಲ್ಲ, ನಿಮ್ಗೆ ಏನು ತಿಳಿತೈತೆ ಅದನ್ನು ಮಾಡ್ಕೆ ಹೋಗ್ರಿ ಅಂದ್ರೆ ಸರ್. ಆಮ್ಯಾಗ ಅಲ್ಲಿಂದ ಬಂದ ಮ್ಯಾಗ ನಾವು ಲೆಟರ್ ಕೊಟ್ಟಿವಿ ಸರ್ 1 ತಿಂಗಳ ಕೆಳಗೆ. ಹಿಂಗಾಗೈತಿ, ನಮಗೆ ಅನ್ಯಾಯ ಆಗೈತಿ ಅಂತಂದು ಹೇಳಿ ಎಲ್ಲ ನಾವು ಈಗ ಮತ್ತೆ ಬಂದ್ ಮಾಡ್ತೀವಿ ಅಂತಂದು ಹೇಳಿ ಒಂದು 15 ದಿವಸದ ಕೆಳಗೆ ಬಂದ್ರು ಸರ್ ಅವರು ಹುಬ್ಳಿಂದ ಅಧಿಕಾರಿಗಳು. ನಾವು ಇದನ್ನ ಪರವಾನಿಗೆ ತಗೊಂಡವ್ರಿ ಸರ್. ಇದನ್ನು ಕೊಟ್ಟವ್ರಿ ಸರ್ SP ಆಫೀಸಿಗೆ, DC ಆಫೀಸಿಗೆ, ತಹಸೀಲ್ದಾರ್ ಆಫೀಸಿಗೆ ಎಲ್ಲರಿಗೂ ನಾವು ಇದನ್ನು ಕೊಟ್ಟವ್ರಿ ಸರ್. ಈಗ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ಕೊಟ್ಟವ್ರಿ ಸರ್. ಇದುವರೆಗೆ ಯಾರು ದಾದ ಮಾಡಿರಿ. ಅವರು ಒಂದು 15 ದಿನ ಕೆಳಗೆ ಕೆನರಾ ಬ್ಯಾಂಕ್ನಾರ ಬಂದ್ರು ಸರ್. ಇಲ್ಲೇ ಈಗ ಇದಕ್ಕೆ ಬಂದಿದ್ರಿ ಸರ್. ಇಲ್ಲೇ ಇಲ್ಲ ನಮಗೆ 1 ವಾರ ಟೈಮ್ ಕೊಡ್ರಿ ನನಗೆ, 1 ವಾರ ಸರಿ ಮಾಡ್ತೇವೆ ಅಂದ್ರೆ ಸರ್. 15 ದಿವಸ ಆಯ್ತು ಸರ್. ಇವತ್ತಿನ ಫೋನ್ ಹಚ್ಚಿದ್ರೆ ಅವರು GM ಅವರು
ಫೋನ್ ರಿಸೀವ್ ಮಾಡೋಲ್ಲ ಸರ್. ಇವ್ರು ಯಾತ್ಕೋ ಬರೋದು ಅಧಿಕಾರಿಗಳು ಸಾಕತ್ತಾರೆ. ಇವ್ರು ಇಲ್ಲಿ ಬಂದಾರ, ಇವರು ನಮಗೆ ಗೊತ್ತಿಲ್ರಿ, ಅವರ ಡಿಸಿಷನ್ ತಗೋಬೇಕು ಅಂತಾರ, ಆದರೂ ಬಂದಾರ ಇವರು. ಈಗ 45 ಲಕ್ಷ ರೂಪಾಯಿ ಹೆಂಗೆ ಕಟ್ಟಿದ್ರಿ ನೀವು? 45 ಲಕ್ಷ ರೂಪಾಯಿ ನಾನು ಸಾಲ ಮಾಡಿ ಕಟ್ಟಿನಿ ಸರ್. ಅವರು ಸಾಲಗಾರ ಭಯಂಕರ ನನಗೆ ಒತ್ತಡ ಹಾಕಕತ್ತಾರೆ ಸರ್. ಎಲ್ಲ ನಾನು 3, 4, 5 ರೂಪಾಯಿ ಬಡ್ಡಿ ಹಂಗೆ ತಂದು ಇದು ಮಾಡ್ಕೊಂಡೆ ಸರ್. ನಾನು ಭಯಂಕರ ಹಿಂಸೆ ಆಗತ್ತೆ ಸರ್. ನಮ್ಮ ರೊಕ್ಕ ನಮಗೆ ಅವಶ್ಯಕತೆ ಐತೆ ಸರ್. ಇಲ್ಲ ಅಂದ್ರೆ ಏನರ ಹೆಚ್ಚು ಕಮ್ಮಿ ಆತಂದ್ರೆ ನಾವು ಸೂಸೈಡ್ ಮಾಡ್ಕೊಂಡು ಒಂದು ಉಳ್ಕೊಂಡಿದ್ದೆ ಸರ್. ಈಗ ರೊಕ್ಕ ಬ್ಯಾಂಕ್ನಾಗ ರೊಕ್ಕ ಕೊಡಲಿಲ್ಲ ಅಂದ್ರೆ 2.5 ವರ್ಷ ಆಯ್ತು ಸರ್. ಈಗ ಏನಾರ ಬ್ಯಾಂಕ್ನಾಗ ನಮ್ಮ ವ್ಯವಹಾರ ಸರಿ ಮಾಡಲಿಲ್ಲ ಅಂದ್ರೆ ಅದು ನಾವು ನಾವಂತೂ ಸೂಸೈಡ್ ಮಾಡ್ಕೊಂತವ್ರಿ ಸರ್. ಅದಕ್ಕೆ ನೇರ ಹೊಣೆ ಕೆನರಾ ಬ್ಯಾಂಕ್ ಅಧಿಕಾರಿಗಳು ಹಾಕ್ತಾರೆ ಸರ್.